ಮಹಾಲಕ್ಷ್ಮಿ ನಮೋಸ್ತುಭ್ಯಂ ಸುರೇಶ್ವರಿ ಹರಿಪ್ರಿಯೆ ನಮಸ್ತುಭ್ಯಂ ದಯಾನಿಧೆ. ಆಗಸ್ಟ್ 5ರಿಂದ ಶ್ರಾವಣ ಮಾಸ ಆರಂಭವಾಗುತ್ತಿದೆ. ಈ ಮಾಸವನ್ನು ಹಬ್ಬಗಳ ಮಾಸ ಎಂದೇ ಕರೆಯಬಹುದು. ಸಾಲು ಸಾಲು ಹಬ್ಬಗಳು ಪ್ರತಿದಿನವೂ ಇರುತ್ತದೆ. ಶ್ರಾವಣ ಮಂಗಳವಾರ, ಶ್ರಾವಣ ಶುಕ್ರವಾರ, ಶ್ರಾವಣ ಶನಿವಾರ ಎಂದು ವಾರಗಳ ಹಬ್ಬ ಮಾಡುವುದರ ಜೊತೆಗೆ ನಾಗರ ಪಂಚಮಿ, ವರಮಹಾಲಕ್ಷ್ಮಿ ಹಬ್ಬ, ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬಗಳು ಸಹ ಬರುತ್ತದೆ. ಹಿಂದೂಗಳು ಆರಾಧಿಸುವ ಕೋಟ್ಯಂತರ ದೇವರುಗಳಿಗೆ ಈ ಮಾಸದಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸಲಾಗುತ್ತದೆ. ಶ್ರಾವಣ ಮಾಸದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಹಸಿರು ತೋರಣಗಳು, ಹೂ ಅಲಂಕಾರಗಳು, ಪೂಜೆ ಪುನಸ್ಕಾರಗಳಿಂದ ಕಂಗೊಳಿಸುತ್ತಿರುತ್ತದೆ. ಇಂತಹ ಶ್ರೇಷ್ಠ ಮಾಸದಲ್ಲಿ ಅಪ್ಪಿತಪ್ಪಿಯೂ ಈ ತಪ್ಪುಗಳನ್ನು ಮಾಡಬಾರದು. ಒಂದು ವೇಳೆ ಈ ತಪ್ಪುಗಳನ್ನು ಮಾಡಿದರೆ ನಿಮಗೂ ಹಾಗೂ ನಿಮ್ಮ ಮನೆಗೂ ದರಿದ್ರ 7 ಜನ್ಮಕ್ಕೂ ಕಾಡುತ್ತದೆ. ಹಾಗಾದರೆ ಆ ತಪ್ಪುಗಳು ಯಾವುವು, ಯಾವ ರೀತಿ ಶ್ರಾವಣ ಮಾಸದಲ್ಲಿ ಯಾವ ವಿಷಯಗಳಲ್ಲಿ ಗಮನ ಹರಿಸಬೇಕೆಂದು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ವಿಡಿಯೋ ಸಂಪೂರ್ಣವಾಗಿ ನೋಡುವುದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಭಕ್ತಿ ಸಮಾಚಾರ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ತಿಳಿಯಲು ಬೆಲ್ ಬಟನ್ ಪ್ರೆಸ್ ಮಾಡಿ. ಶ್ರಾವಣ ಮಾಸದಲ್ಲಿ ದೇವಾನುದೇವತೆಗಳನ್ನು ಆರಾಧಿಸಿದರೆ ಜೀವನ ಪಾವನವಾಗುತ್ತದೆ ಎನ್ನಲಾಗುತ್ತದೆ. ಶ್ರಾವಣದ ಪ್ರತಿದಿನವೂ ವಿಶೇಷವಾದದ್ದೇ. ಇಂತಹ ವಿಶೇಷ ಮಾಸದಲ್ಲಿ ಮನೆಗೆ ಬರುವ ಮುತ್ತೈದೆಯರಿಗೆ ಸಾಮಾನ್ಯವಾಗಿ ಅರಿಶಿನ ಕುಂಕುಮ ಜೊತೆಗೆ ತಾಂಬೂಲ ಕೊಡುವುದು ವಾಡಿಕೆ. ಆದರೆ ಶ್ರಾವಣ ಮಾಸದಲ್ಲಿ ಮನೆಗೆ ಬರುವ ಮುತ್ತೈದೆಯರಿಗೆ ಕೆಲ ವಸ್ತುಗಳನ್ನು ಕೊಡಬಾರದು. ಶಾಸ್ತ್ರಗಳ ಪ್ರಕಾರ ಕೆಲ ವಸ್ತುಗಳನ್ನು ನೀಡಬಾರದು ಎಂದು ಹೇಳಲಾಗಿದೆ. ಹಾಗೇನಾದರೂ ನೀವು ಈ ವಸ್ತುಗಳನ್ನು ನೀಡಿದರೆ ನಿಮಗೆ ದರಿದ್ರ ಆವರಿಸುವುದು ಗ್ಯಾರಂಟಿ. ನಿಮ್ಮ ಮನೆಯಲ್ಲಿರುವ ಸಂಪತ್ತು ಕರಗಿ ಹೋಗಿ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಿಂದ ಹೊರಗೆ ಹೋಗುತ್ತಾಳೆ. ಹಾಗಾದರೆ ಯಾವ ವಸ್ತುಗಳನ್ನು ಕೊಡಬಾರದು ಅಂತ ನೋಡೋದಾದರೆ, ನಿಮ್ಮ ಮನೆಗೆ ಬರುವ ಮುತ್ತೈದೆಯರಿಗೆ ಕುಂಕುಮ ಕೊಟ್ಟು ತಾಂಬೂಲಕ್ಕೆ ತೆಂಗಿನಕಾಯಿ ಅಥವಾ ಯಾವುದಾದರೂ ಹಣ್ಣುಗಳನ್ನು ನೀಡಲಾಗುತ್ತೆ. ಇನ್ನು ಕೆಲವರು ಇದರ ಜೊತೆಗೆ ಬಳೆ, ಬ್ಲೌಸ್ ಪೀಸ್ಗಳನ್ನು ಸಹ ನೀಡುತ್ತಾರೆ. ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೊಬ್ಬರಿ ಎಣ್ಣೆಯನ್ನು ನೀಡಬಾರದು. ಇದನ್ನು ಕೊಟ್ಟರೆ ನಿಮ್ಮ ಮೇಲೆ ಲಕ್ಷ್ಮೀ ಅನುಗ್ರಹ ಕಡಿಮೆಯಾಗುತ್ತದೆ. ಕೊಬ್ಬರಿ ಎಣ್ಣೆ ಅಷ್ಟೇ ಅಲ್ಲ, ಶ್ರಾವಣ ಮಾಸದಲ್ಲಿ ಗೊತ್ತಿಲ್ಲದೆಯೋ ಯಾವುದೇ ಕಾರಣಕ್ಕೂ ಉಪ್ಪು, ಅರಿಶಿನ, ಹುಣಸೆ ಹಣ್ಣು, ಅಡುಗೆ ಎಣ್ಣೆ ಬೇರೆಯವರಿಗೆ ಕೊಡಬಾರದು. ಬೇರೆ ಮಾಸಗಳಲ್ಲಿ ಕೊಟ್ಟರೂ ಪರವಾಗಿಲ್ಲ, ಆದರೆ ಶ್ರಾವಣದಲ್ಲಿ ಮಾತ್ರ ಈ ವಸ್ತುಗಳನ್ನು ಕೊಟ್ಟರೆ ನಿಮ್ಮ ಮನೆಯಲ್ಲಿರುವ ಪಾಸಿಟಿವ್ ಎನರ್ಜಿ ಎಲ್ಲ ಕಳೆದು ಹೋಗುತ್ತದೆ. ಹಾಗೆ ಮನೆಗೆ ಬಂದ ಮುತ್ತೈದೆಯರಿಗೆ ಮೊಸರು ಅಥವಾ ಮಜ್ಜಿಗೆ ಸಹ ಕುಡಿಯುವುದಕ್ಕೆ ಕೊಡಬಾರದು. ಒಂದು ವೇಳೆ ಕೊಟ್ಟರೆ ಕಷ್ಟಗಳು ನಿಮ್ಮ ಬೆನ್ನ ಮೇಲೆ ಹೇರುತ್ತದೆ. ಹಾಗೆ ಈ ಮಾಸದಲ್ಲಿ ಮನೆಯಲ್ಲಿ ಹಣ್ಣುಗಳಿದ್ದರೆ ಅದು ಕೆಟ್ಟು ಹೋಗದಂತೆ ನೋಡಿಕೊಳ್ಳಬೇಕು. ಸಂಜೆ ವೇಳೆ ದೀಪ ಬೆಳಗಿಸಿದ ನಂತರ ಹಾಲು, ಮೊಸರು, ಬೆಣ್ಣೆಯನ್ನು ಯಾವುದೇ ಕಾರಣಕ್ಕೂ ಮನೆಯ ಹೊರಗಿನವರಿಗೆ ಕೊಡಬೇಡಿ. ಕೊಟ್ಟರೆ ದರಿದ್ರವು ಆವರಿಸುತ್ತದೆ. ಶ್ರಾವಣ ಮಾಸದಲ್ಲಿನ ಶುಕ್ರವಾರ ಹಾಗೂ ಮಂಗಳವಾರ ಯಾರೇ ಸಾಲ ಕೇಳಿದರೂ ಕೊಡಬೇಡಿ. ಆ 2 ದಿನಗಳು ಬಿಟ್ಟು ಬೇರೆ ದಿನಗಳಲ್ಲಿ ಕೊಡಬಹುದು. ಶ್ರಾವಣ ಮಾಸದಲ್ಲಿ ನೀವು ಮೇಲಿನ ವಸ್ತುಗಳನ್ನು ನೀಡದೆ ಎಚ್ಚರಿಕೆಯಿಂದ ಇರಿ. ಹಬ್ಬ ಹರಿದಿನಗಳು ಪರಿಶುದ್ಧವಾದ ಮನಸ್ಸು, ಭಕ್ತಿಯಿಂದ ಆಚರಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ.